ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ಗೆ ಬಂತ. ಅಟ್ಲೀಸ್ಟ್ ಈಗಲಾದರೂ ಬಂತ. ಪ್ರಶ್ನೆಗಳಿದಾವೆ. ಭಿನ್ನರ ಬಣದ ಪೂರ್ವ ನಿಗದಿತ ಪ್ರವಾಸ ಇತ್ತು ದೆಹಲಿಗೆ. ಅವರಿಗಿಂತ ಮೊದಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿರುವುದು ಆಶ್ಚರ್ಯಕರ. ಪೂರ್ವ ನಿರ್ಧಾರಿತವಲ್ಲದ ಪ್ರವಾಸವನ್ನ ವಿಜಯೇಂದ್ರ ಅವರು ದೆಹಲಿಗೆ ಕೈಗೊಂಡರು. ಸ್ವಲ್ಪ ಹೊತ್ತಿಗೆ ಮುಂಚೆ ವಿಜಯೇಂದ್ರ ಮತ್ತು ಅವರ ವಿರೋಧಿ ಬಣ ಎಲ್ಲರೂ ದಿಲ್ಲಿಲೇ ಇತ್ತು. ಈಗ ಯತ್ನಾಳ್ ಅಂಡ್ ಟೀಮ್ ದೆಹಲಿಯಿಂದ ಹೈದರಾಬಾದಿಗೆ ವಾಪಸ್ ಹೊರಟಿದೆ ಅನ್ನುವ ಸುದ್ದಿ ಇದೆ. ರಾಜ್ಯ ಬಿಜೆಪಿ ಬಣ ಬಡಿದಾಟದ ದೃಷ್ಟಿಯಿಂದ ಒಂದು ಇವೆಂಟ್ ಫುಲ್ ದಿನ ಇವತ್ತು. ಸಚಿವ ಸೋಮಣ್ಣ ಅವರ ಮನೆಯಲ್ಲಿ ಒಂದು ಪೂಜೆ ಇತ್ತು. ಆ ಪೂಜೆಗೆ ವಿಜಯೇಂದ್ರ ವಿರೋಧಿ ಬಣದ ಸದಸ್ಯರೆಲ್ಲ ಸೇರ್ತಾರೆ ಅಂತಾಗಿತ್ತು. ಇತ್ತೀಚೆಗೆ ಈ ತಂಡವನ್ನ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ಭವನದಲ್ಲಿ ಮೀಟ್ ಮಾಡಿದಾಗ ಭಿನ್ನರ ಜೊತೆಗೆ ಮಾಜಿ ಮುಖ್ಯಮಂತ್ರಿಯವರ ಸಭೆ ಅನ್ನೋ ಹಂಗಾಯ್ತು. ಮಾರನೇ ದಿವಸ ಬಸವರಾಜ ಬೊಮ್ಮಾಯಿ ಅವರು ಉದ್ದದ ಸ್ಪಷ್ಟೀಕರಣ ಕೊಡಬೇಕಾಗಿ ಬಂತು. ನಾನು ಯಾವ ಗುಂಪಿನ ಜೊತೆಗೂ ಇಲ್ಲ ಅಂತ. ಆ ಲೆಕ್ಕಾಚಾರದಲ್ಲಿ ಸೋಮಣ್ಣವ್ರಿಗೂ ಬೇಡ ಯಾರ್ದೋ ಒಬ್ಬರ ಜೊತೆ ಗುರುತಿಸಿಕೊಳ್ಳೋದು. ಆದ್ರೆ ಪೂಜೆಗೆ ಬರ್ತೀವಿ ಅಂದ್ರೆ ಬರಬೇಡ ಅನ್ನೋದಕ್ಕಾಗತ್ತಾ? ಪೂಜೆಗಾಗಿ ಸೋಮಣ್ಣನವರ ಮನೆಯಲ್ಲಿ ಎಲ್ಲರೂ ಸೇರಿದ್ರು. ಇದೇ ಸಂದರ್ಭದಲ್ಲಿ ಸೋಮಣ್ಣ ಅವ್ರಿಗೊಂದು ಫೋನ್ ಬಂದಿದೆ. ಅದು ಕುತೂಹಲಕಾರಿ ಇದೆ. ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ದೆಹಲಿ ನಾಯಕರಿಗೆ ಎರಡೂ ಕಡೆ ಅವ್ರನ್ನ ಕೂಡಿಸಿ ಒಂದ್ಸಲ ಮಾತಾಡಿಸ್ಬೇಕು ಅನ್ನುವ ಆಲೋಚನೆ ಇದ್ದಂಗಿದೆ. ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಇವರೆಲ್ಲರಿಗಿಂತ ಮೊದಲೇ ವಿಜಯೇಂದ್ರ ಅವರು ದಿಲ್ಲಿಗೆ ಹೋಗಿದ್ರು. ನಿನ್ನೆ ರಾತ್ರಿನೇ ವಿಜಯೇಂದ್ರ ಅವರು ದಿಲ್ಲಿ ತಲುಪಿದ್ದಾರೆ. ಇವತ್ತು ಅಥವಾ ನಾಳೆ ಎರಡೂ ಕಡೆಯವರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬಂತು. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ಭವನಕ್ಕೆ ಬರ್ತಾರೆ. ಯತ್ನಾಳ್ ಅಂಡ್ ಟೀಮ್ ಜೊತೆ ಮಾತಾಡ್ತಾರೆ ಅನ್ನುವ ಸುದ್ದಿ ಇತ್ತು. ಅಲ್ಲಿಗೆ ಬಸವರಾಜ ಬೊಮ್ಮಾಯಿ ಅವರು ಬರಲೇ ಇಲ್ಲ.
ಇತ್ತೀಚೆಗೆ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ರೆಬೆಲ್ಸ್ ಟೀಮ್ ಅನ್ನ ಕರ್ನಾಟಕ ಭವನದಲ್ಲಿ ಭೇಟಿಯಾದಾಗ ಯತ್ನಾಳ್ ತಂಡದ ಜೊತೆ ಬಸವರಾಜ ಬೊಮ್ಮಾಯಿ ಸಭೆ ಅನ್ನುವಂತೆ ಸುದ್ದಿ ಆಯಿತು. ಮಾರನೇ ದಿವಸ ಬೊಮ್ಮಾಯಿ ಅವರೊಂದು ಸ್ಪಷ್ಟೀಕರಣ ಕೊಡಬೇಕಾಗಿ ಬಂತು. ಇವತ್ತು ಬೊಮ್ಮಾಯಿ ಅವರು ಬರಲೇ ಇಲ್ಲ ಅಲ್ಲಿ. ಆ ನಂತರ ರೆಬೆಲ್ಸ್ ಟೀಮ್ ಸೋಮಣ್ಣವರ ಮನೆಗೆ ಬಂತು ಪೂಜೆಗೆ ಅಂತ. ಇಂಟ್ರೆಸ್ಟಿಂಗ್ಲಿ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ತಟಸ್ಥ ಬಣದ ಅನೇಕರು ಇದ್ರು. ಅರವಿಂದ ಬೆಲ್ಲಾದ್, ಮುರುಗೇಶ್ ನಿರಾಣಿ, ಮಹೇಶ್ ಕುಮಟಳ್ಳಿ, ಎನ್ಆರ್ ಸಂತೋಷ್, ಬಿಪಿ ಹರೀಶ್ ಆದಿಯಾಗಿ ಅನೇಕರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.